ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್11 ಗೆ ಸಂಬಂಧಿಸಿದಂತೆ ಅಪ್ಡೇಟ್ ಬಂದಿದೆ. ಏನಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕೂ ಮುಂಚೆ ಕೆಲವೊಂದು ಕ್ವಶನ್ಗಳನ್ನು ಕೇಳಿದ್ದಾರೆ ನಮ್ಮ ಸ್ನೇಹಿತರು. ಸೊ ಅದಕ್ಕೆ ಉತ್ತರ ಕೊಡ್ತಾ ಆ ಒಂದು ಅಪ್ಡೇಟ್ ಅನ್ನು ನೋಡ್ಕೊಂಡು ಬರೋಣ. ಸೊ ಕೆಲವರ ಪ್ರಶ್ನೆ ಬಂದು, ಕರ್ನಾಟಕದಲ್ಲಿ ಡ್ರೀಮ್11 ಆಟ ಆಡಬಹುದಾ? ಸೊ ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಡ್ರೀಮ್11 ಆಟ ಆಡಬಹುದಾಗಿರ್ತದೆ. ಸೊ ಯಾಕೆ ಆಟ ಆಡಬಹುದು ಅಂತ ಹೇಳಿದ್ರೆ, ಡ್ರೀಮ್11 ಮೊದಲಿಂದನೂ ಕೂಡ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದೆ. ಸೊ ಇವಾಗಲೂ ಕೂಡ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದೆ. ಸೊ ಅದರಿಂದ ಇಷ್ಟಪಡೋರು ಆಟ ಆಡ್ಬೋದು. ಯಾರಿಗೂ ಕೂಡ ಫೋರ್ಸ್ ಮಾಡಿ ಹೇಳೋದಿಲ್ಲ. ಇಲ್ಲಿ ಯಾರೆಲ್ಲ ಇಷ್ಟಪಡ್ತಿರೋ ಆಟ ಆಡೋದು ಬಿಡೋದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದಾಗಿರ್ತದೆ. ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಆಟ ಆಡ್ಬೋದಾಗಿರ್ತದೆ. ಇದಕ್ಕೆ ಈ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಕರ್ನಾಟಕದಲ್ಲಿ ಡ್ರೀಮ್11 ಫುಲ್ಲಿ ಲೀಗಲ್ ಆಗಿರ್ತದೆ. ಇನ್ನು ಸೆಕೆಂಡ್ ಕ್ವಶನ್ ಬಂದು, ಡ್ರೀಮ್11 ನಲ್ಲಿ ವಿನ್ ಆದ ಅಮೌಂಟ್ ಕೊಡ್ತಾರಾ ಅನ್ನೋದಾಗಿರ್ತದೆ. ಸೊ ಡ್ರೀಮ್11 ನಲ್ಲಿ ವಿನ್ ಆದ ಅಮೌಂಟ್ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ. ಅದೇನಂತ ಹೇಳಿದ್ರೆ, TDS ಕಟ್ ಆಗೋದು. ಹೌದು, ಡ್ರೀಮ್11 ನಲ್ಲಿ ವಿನ್ ಆದ ಹಣಕ್ಕೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಸೊ 30% ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಒಂದು ವೇಳೆ ನೀವು 10,000 ವಿನ್ ಆದ್ರೆ ಅದರಲ್ಲಿ 3,000 ನೀವು ಗೌರ್ಮೆಂಟ್ಗೆ ಕೊಡ್ಬೇಕಾಗ್ತದೆ. ಸೊ ಆ ಹಣ ನಿಮ್ಗೆ ಕಟ್ಟಾಗಿಯೇ ಬರ್ತದೆ, ನೀವೇನು ಕಟ್ಟಬೇಕಾಗಿಲ್ಲ. ಸೊ ನಿಮ್ಗೆ ಹಣ ಬರುವಾಗಲೇ ಆ ಹಣ ಕಟ್ಟಾಗಿ ಬರ್ತದೆ. ಸೊ ಇದರಿಂದ TDS ನ ಟೆನ್ಷನ್ ಇರೋದಿಲ್ಲ ನಿಮ್ಗೆ. 10,000 ವಿನ್ ಆದಾಗ 3,000 ಕಟ್ಟಾಗಿ ನಿಮ್ಮ ಕೈಗೆ ಬರುವಾಗ ಅದು 7,000 ಆಗಿರ್ತದೆ. ಇದು ಒಂದು ಅಂದಾಜಿಗೆ ಹೇಳಿದ ಒಂದು ಅಮೌಂಟ್ ಆಗಿರ್ತದೆ. ಸೊ ಡ್ರೀಮ್11 ನಲ್ಲಿ ಖಂಡಿತವಾಗಿಯೂ ವಿಡ್ರಾ ಕೊಟ್ಟೆ ಕೊಡ್ತಾರೆ. ಇನ್ನು ಡ್ರೀಮ್11 ಫುಲ್ಲಿ ಲೀಗಲ್ ಆಗಿದೆಯಾ? ಹೌದು, ಡ್ರೀಮ್11 ಸದ್ಯಕ್ಕಂತೂ ಲೀಗಲ್ ಆಗಿದೆ. ಪ್ರೋಗಾ ಕಾನೂನು ಮೇ 1 ಜಾರಿಯಾಗಿದೆ. ಇನ್ನು ಕೂಡ ಡ್ರೀಮ್11 ಪ್ಲೇ ಸ್ಟೋರ್ ನಲ್ಲಿ ಕಾಣ ಸಿಗ್ತದೆ. ಹಾಗೇನೆ ಡ್ರೀಮ್11 ಫ್ರೀ ಟು ಪ್ಲೇ ಆಡಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಫುಲ್ಲಿ ಲೀಗಲ್ ಆಗಿದೆ. ಸೊ ಒಂದ್ ವೇಳೆ ಇಲ್ಲಿಗಲ್ ಆಗಿದ್ರೆ ಇಷ್ಟರವರೆಗೆ ಗೌರ್ಮೆಂಟ್ ಕಡೆಯಿಂದ ಅಥವಾ ಡ್ರೀಮ್11 ಕಡೆಯಿಂದ ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಬರ್ತಾ ಇತ್ತು. ಸದ್ಯಕ್ಕಂತೂ ಯಾವ ನೋಟಿಫಿಕೇಶನ್ ಕೂಡ ಬರಲಿಲ್ಲ. ಆದ್ರಿಂದ ನೀವು ಖಂಡಿತವಾಗಿಯೂ ಡ್ರೀಮ್11 ನಲ್ಲಿ ಆಟ ಆಡ್ಬೋದಾಗಿರ್ತದೆ. ಫುಲ್ಲಿ ಸೇಫ್ ಆಗಿರ್ತದೆ. ಫುಲ್ಲಿ ಸೇಫ್ ಯಾಕೆ ಅಂತ ಹೇಳಿದ್ರೆ, ಡ್ರೀಮ್11 ನಲ್ಲಿ ಆಟ ಆಡಿಸ್ತಿರೋದು ಫ್ರೀ ಆಗಿ ಆಗಿರ್ತದೆ. ಸೊ ಫ್ರೀ ಆಗಿ ಆಟ ಆಡಿಸಿದ್ರೆ ಗೌರ್ಮೆಂಟ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಸೊ ಅದರಿಂದ ಡ್ರೀಮ್11 ಸದ್ಯಕ್ಕಂತೂ ಫುಲ್ಲಿ ಲೀಗಲ್ ಆಗಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು, ಡ್ರೀಮ್11 ಹಿಯರಿಂಗ್ ಡೇಟ್. ಹೌದು, ಡ್ರೀಮ್11 ತೀರ್ಮಾನದ ಡೇಟ್ ಯಾವ್ದು ಅಂತ ಹೇಳಿದ್ರೆ, ಮೇ 8ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇರ್ತದೆ. ಸೊ ಮೇ 8ರಂದು ಯಾವ್ದಾದ್ರು ಒಂದು ತೀರ್ಮಾನ ಬರ್ಬೋದು ಅಂತ ಡ್ರೀಮ್11 ಯೂಸರ್ಸ್ ಕಾಯ್ತಾ ಇರ್ಬೇಕಷ್ಟೇ. ಸೊ ಮೇ 8ಕ್ಕೆ ಮತ್ತೆ ಕೋರ್ಟ್ ನಲ್ಲಿ ಈ ಕೇಸಿನ ಬಗ್ಗೆ ಮಾತುಕತೆ ವಿಚಾರಣೆ ಯಾವ್ದಾದ್ರು ಆಗ್ಬಹುದು. ಒಂದು ಪ್ಲಸ್ ಪಾಯಿಂಟ್ ಡ್ರೀಮ್11 ಕಡೆ ಅಂತ ಹೇಳಿದ್ರೆ, ಪ್ರೋಗಾ ಕಾನೂನು ಜಾರಿಯಾಗಿದೆ. ಸೊ ಇಷ್ಟರವರೆಗೆ ಕೋರ್ಟ್ ನಲ್ಲಿ ಈ ಕಾನೂನು ಜಾರಿಯಾಗೋಕೆ ಕಾಯ್ತಾ ಇದ್ರು. ಸೊ ಇವಾಗ ಆ ಕಾನೂನು ಜಾರಿಯಾಗಿದೆ. ಸೊ ಈ ಮೂಲಕ ಈ ಕೇಸ್ಗೆ ಒಂದು ಪ್ರಯಾರಿಟಿ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಇವಾಗ ಒಂದು ಡಿಸ್ಕಷನ್ ಆಗೋದಕ್ಕೆ ಎಲ್ಲಾ ತರಹದ ವೇದಿಕೆ ಸಿದ್ಧವಾಗಿದೆ ಅಂತ ಹೇಳ್ಬಹುದು. ಸೊ ಆದ್ರಿಂದ ಒಂದು ಹೋಪ್ ಇಟ್ಕೋಬಹುದು, ಮೇ 8ಕ್ಕೆ ಯಾವ್ದಾದ್ರು ಒಂದು ಡಿಸಿಷನ್ ಬರ್ಬೋದು ಅಂತ. ಒಂದ್ ವೇಳೆ ಈ ಕೇಸಿನ ಬಗ್ಗೆ ಯಾವ್ದಾದ್ರು ಅಪ್ಡೇಟ್ ಇದ್ರೆ ಖಂಡಿತವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.